ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಆಟ್ಲರ್ ನೆಕ್ ಅಂಬ್ರೆಲಾ ಫ್ರಾಕ್ನ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 3.5 ಮೀಟರ್ ಕಾಟನ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಟಾಪ್ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸೆಡ್ ಸೈಡ್ ಆಗಿದೆ. ಇಲ್ಲಿ ಟಾಪ್ ಲೆಂತ್ನ 15 ಇಂಚ್ಗೆ ತಗೊಂಡಿದ್ದೀನಿ. ಶೋಲ್ಡರ್ನ 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ನ ಕೂಡ 7 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 9.5 ಇಂಚ್ ಇದೆ. ಪ್ಲಸ್ 2 ಇಂಚ್ ಮಾರ್ಜಿನ ಸೇರಿಸಿ 11.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 7.5 ಇಂಚ್ ಇದೆ. ಪ್ಲಸ್ 2 ಇಂಚ್ ಮಾರ್ಜಿನ ಸೇರಿಸಿ 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಆರ್ಮೋಲ್ ಶೇಪ್ನ ತೆಗಿಯೋಕೆ ಅಂತ 1 ಇಂಚ್ಗೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಆರ್ಮೋಲ್ ಶೇಪ್ನ ಕೂಡ ಕೊಟ್ಕೋತೀನಿ. ಇಲ್ಲಿ ನೆಕ್ ಶೇಪ್ನ ತೆಗಿಯೋಕೆ ಅಂತ ನೆಕ್ ವಿಡ್ತ್ನ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ಡೀಪ್ನ ಕೂಡ 3 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇದು ಬಂದು ಫ್ರಂಟ್ ನೆಕ್ ಆಗಿರುತ್ತೆ. ಬ್ಯಾಕ್ ನೆಕ್ನ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ನೆಕ್ ಶೇಪ್ನ ಕೊಟ್ಕೋತೀನಿ. ಇಲ್ಲಿ ಶೋಲ್ಡರ್ ಡೌನ್ನ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಟಾಪ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಈ ಬ್ಯಾಕ್ ಪಾರ್ಟ್ನ ರಿಮೂವ್ ಮಾಡ್ಕೋತೀನಿ. ಇದು ಫ್ರಂಟ್ ಪಾರ್ಟ್ ಆಗಿರುತ್ತೆ. ಇಲ್ಲಿ ಫ್ರಂಟ್ ನೆಕ್ ಶೇಪ್ ಮತ್ತೆ ಫ್ರಂಟ್ ಆರ್ಮೋಲ್ ಶೇಪ್ನ ಕೂಡ ಕಟ್ ಮಾಡ್ಕೋತೀನಿ. ಈ ತರ ಫ್ರಂಟ್ ಪಾರ್ಟ್ ಟಾಪ್ ಕಟ್ ಆಗಿದೆ. ಈ ಬ್ಯಾಕ್ ಪಾರ್ಟ್ಗೆ ನೆಕ್ ಶೇಪ್ನ ನಾನು ಮತ್ತೆ ಕೊಟ್ಕೋಬೇಕಾಗತ್ತೆ. ಅದಕ್ಕೆ ನಾನು ಈ ಬ್ಯಾಕ್ ಪಾರ್ಟ್ನ ಸೆಂಟರ್ಗೆ ಫೋಲ್ಡ್ ಮಾಡಿ ಇಟ್ಕೋತೀನಿ. ಈ ಮೇಲ್ಗಡೆ 1 ಇಂಚ್ ನೆಕ್ ಶೇಪ್ನ ಕೂಡ ಸೇರಿಸಿ ನಾನು ಇಲ್ಲಿ 5.5 ಇಂಚ್ಗೆ ಬರೋ ಹಾಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ವರೆಗೆ ನಾನು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ತರ ಬ್ಯಾಕ್ ಪಾರ್ಟ್ ಟಾಪ್ ಕೂಡ ಕಟ್ ಆಗಿದೆ. ನಂತರ ಸ್ಲೀವ್ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಸ್ಲೀವ್ ಲೆಂತ್ನ ನಾನು 18 ಇಂಚ್ಗೆ ತಗೊಂಡಿದ್ದೀನಿ. ಸ್ಲೀವ್ ವಿಡ್ತ್ನ ನಾನು 10 ಇಂಚ್ಗೆ ತಗೊಂಡಿದ್ದೀನಿ. ಸ್ಲೀವ್ ಡೌನ್ನ ನಾನು 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಬಾಟಮ್ನ 6.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಸ್ಲೀವ್ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ನಾನು ಫ್ರಂಟ್ ಸ್ಲೀವ್ ಶೇಪ್ನ ಕೂಡ ಕೊಟ್ಕೋತೀನಿ. ಈ ತರ ನಾನು ಸ್ಲೀವ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ನಾನು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಈ ಕಟ್ ಆಗಿರೋ ಸ್ಲೀವ್ನ ಓಪನ್ ಮಾಡ್ಕೊಂಡು ಈ ಫ್ರಂಟ್ ಸ್ಲೀವ್ ಶೇಪ್ನ ಕೂಡ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ತರ ನಾನು ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಂತರ ಬಾಟಮ್ನ ಮಾರ್ಕ್ ಮಾಡೋಕೆ ಅಂತ ಫ್ಯಾಬ್ರಿಕ್ನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸೆಡ್ ಸೈಡ್ ಆಗಿದೆ. ಇವಾಗ ಇದನ್ನ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೋತೀನಿ. ಫೋಲ್ಡ್ ಆಗಿದೆ. ಈ ತರ ಫೋಲ್ಡ್ ಆದಾಗ ಇದು ಓಪನ್ ಸೈಡ್ ಆಗಿರುತ್ತೆ ಹಾಗೂ ಇದು ಕ್ಲೋಸೆಡ್ ಸೈಡ್ ಬಂದಿರುತ್ತೆ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ನ 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಟಾಪ್ ವೆಸ್ಟ್ ಮೆಜರ್ಮೆಂಟ್ನ ಕೂಡ 9.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಈ ಮಾರ್ಕ್ ಮೆಜರ್ಮೆಂಟ್ ಬಂದು 11.5 ಇಂಚ್ಗೆ ಬಂದಿದೆ. ಸುತ್ತ 11.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಡಾರ್ಕ್ ಮಾಡ್ಕೋತೀನಿ. ಡಾರ್ಕ್ ಆಗಿದೆ. ಮತ್ತೆ ಇದನ್ನ ನಾನು ಹೀಗೆ ಮೆಜರ್ ಮಾಡಿ ನೋಡಿದಾಗ ಕರೆಕ್ಟ್ ಆಗಿ 9.5 ಇಂಚ್ ಬಂದಿದೆ. ಈ ತರ ಬಂದ್ರೆ ಈ ಮಾರ್ಕ್ ಸರಿಯಾಗಿ ಬಂದಿದೆ ಅಂತ. ಇಲ್ಲಿ ಬಾಟಮ್ ಲೆಂತ್ನ ನಾನು 31 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿ ನೋಡಿದಾಗ ಈ ತರ ಕಾಣುತ್ತೆ. ಈ ತರ ಪೂರ್ತಿಯಾಗಿ ಫ್ರಾಕ್ ಕಟಿಂಗ್ ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಮುಂದೆ ನಾನು ಫ್ರಾಕ್ ಸ್ಟಿಚಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಟಾಪ್ ನ ಸ್ಟಿಚ್ ಮಾಡೋಕೆ ಅಂತ ಬಟ್ಟೆನ ಸೀದಾ ಸೈಡ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಈ ಬ್ಯಾಕ್ ಪಾರ್ಟ್ ನ ನಾನು ಹೀಗೆ ಉಲ್ಟಾ ಇಟ್ಕೊಂಡು ಶೋಲ್ಡರ್ ನ ಅಟ್ಯಾಚ್ ಮಾಡ್ಕೋತೀನಿ. ಶೋಲ್ಡರ್ ಅಟ್ಯಾಚ್ ಆಗಿದೆ. ನಂತರ ಈ ಡಿಸೈನ್ ಮತ್ತೆ ಈ ನೆಕ್ ಡಿಸೈನ್ಗೆ ಕಾಲರ್ನ ಯಾವ ತರ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ಮಿಷಿನ್ ಅಲ್ಲಿ ತೋರಿಸ್ಕೊಡ್ತೀನಿ.
ಇಲ್ಲಿ ಕಾಲರ್ನ ಮಾರ್ಕ್ ಮಾಡೋಕೆ ಅಂತ ಕ್ಯಾನ್ವಾಸ್ ಪೇಪರ್ನ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕ್ಯಾನ್ವಾಸ್ ಪೇಪರ್ ವಿಡ್ತ್ ಬಂದು 5 ಇಂಚ್ಗೆ, ಲೆಂತ್ನ 10 ಇಂಚ್ಗೆ ತಗೊಂಡಿದ್ದೀನಿ. ಈ ಫೋಲ್ಡೆಡ್ ಸೈಡ್ ಇಂದ 3 ಇಂಚ್ ವರೆಗೆ ಮಾರ್ಕ್ ಮಾಡ್ಕೋತೀನಿ. ಈ ನೆಕ್ ವಿಡ್ತ್ನ ಕೂಡ ನಾನು 3 ಇಂಚ್ಗೆ ತಗೊಂಡಿದ್ದೀನಿ. ಇಲ್ಲಿಂದ ಮುಂದೆ ನಾನು ಹೀಗೆ ನೆಕ್ ಶೇಪ್ನ ಕೊಟ್ಕೋತೀನಿ. ಇವಾಗ ಈ ಮಾರ್ಕ್ನ ಮೆಜರ್ ಮಾಡ್ಕೋತೀನಿ. ಇಲ್ಲಿ 8.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಕ್ ಸೈಡ್ ಇಂದ ಹುಕ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಬೇಕಾದ್ರೆ ಇನ್ನೊಂದು 1/2 ಇಂಚ್ ಇಲ್ಲ 1/4 ಇಂಚ್ ಇನ್ಕ್ರೀಸ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ನಾನು 8.5 ಇಂಚ್ಗೆ ತಗೋತೀನಿ. ಈ ಕಾಲರ್ ವಿಡ್ತ್ನ ನಾನು 1 ಇಂಚ್ ಇನ್ಕ್ರೀಸ್ ಮಾಡಿ ಇದೇ ಶೇಪ್ ಅಳತೆಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇದನ್ನ ಡಾರ್ಕ್ ಮಾಡ್ಕೋತೀನಿ. ಈ ಬ್ಯಾಕ್ ಸೈಡ್ ಇಂದ ಹುಕ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಬೇಕಾದ್ರೆ 1/4 ಇಂಚ್ ಇಲ್ಲ 1/2 ಇಂಚ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 8.5 ಇಂಚ್ ಕಾಲರ್ ಮೆಜರ್ಮೆಂಟ್ಗೆನೆ ತಗೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಸ್ವಲ್ಪ ಹೀಗೆ ಕರ್ವ್ ಶೇಪ್ನ ಕೊಟ್ಕೋತೀನಿ. ಕಟ್ ಆಗಿದೆ. ಇದನ್ನ ಓಪನ್ ಮಾಡಿ ನೋಡಿದಾಗ ಈ ತರ ಕಾಣುತ್ತೆ. ಈ ಕಾಲರ್ ಅಟ್ಯಾಚ್ ಮಾಡೋಕೆ ನಾನು ಬಟ್ಟೆನ ಕಟ್ ಮಾಡ್ಕೋತೀನಿ. ಇಲ್ಲಿ ಬಟ್ಟೆನ ನಾನು 2 ಫೋಲ್ಡ್ ಮಾಡಿರೋ ಬಟ್ಟೆ ಪೀಸ್ನ ತಗೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಸೆಂಟರ್ಗೆ ಫೋಲ್ಡ್ ಮಾಡಿ ಇಟ್ಕೋತೀನಿ. ಇವಾಗ ಇದು ಬಂದು 4 ಫೋಲ್ಡ್ ಆಗಿರುತ್ತೆ. ಇವಾಗ ಇದ್ರ ಮೇಲೆ ಕಾಲರ್ನ ಇಟ್ಕೋತೀನಿ. ಈ ಕಾಲರ್ ಮೇಲೆ ಮತ್ತೆ ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಎರಡು ಸೈಡಿಗೂ ಒಂದೇ ಬಾರಿಗೆ ಕಾಲರ್ ಕಟ್ ಆಗಿದೆ. ಇಲ್ಲಿ ಈ 1 ಪೀಸ್ ಕಾಲರ್ ಬಟ್ಟೆನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಕಾಲರ್ನ ಹೀಗೆ ಮೇಲೆ ಮತ್ತೆ ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬರೋ ಹಾಗೆ ಇಟ್ಕೊಂಡು ಐರನ್ ಪ್ರೆಸ್ ಮಾಡ್ಕೋತೀನಿ. ಐರನ್ ಆಗಿದೆ. ಇದನ್ನ ನಾನು ಉಲ್ಟಾ ಸೈಡ್ ಇಂದ ನೋಡಿದಾಗ ಈ ತರ ಕಾಣುತ್ತೆ. ಇವಾಗ ಈ ಕಾಲರ್ ಬಾಟಮ್ ಹತ್ರ ನಾನು ಹೀಗೆ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಕಾಲರ್ ಬಾಟಮ್ ಸ್ಟಿಚ್ ಆಗಿದೆ. ಈ ಪೀಸ್ ಬಾಟಮ್ ಕಾಲರ್ಗೆ ಅಟ್ಯಾಚ್ ಆಗುತ್ತೆ. ಇವಾಗ ಈ ಕಾಲರ್ನ ಹೀಗೆ ಉಲ್ಟಾ ಇಟ್ಕೊಂಡು ಮೇಲ್ಗಡೆ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಕಾಲರ್ ಮೇಲೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಕರೆಕ್ಟ್ ಆಗಿ ಫೋಲ್ಡ್ ಆಗ್ಲಿ ಅಂತ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಪಲ್ಟಾಯಿಸ್ಕೋತೀನಿ. ಇವಾಗ ಈ ಕಾಲರ್ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ಸ್ಟಿಚ್ ಆಗಿರೋ ಕಾಲರ್ ಬಂದು ಈ ತರ ಕಾಣುತ್ತೆ. ಇವಾಗ ಇದನ್ನ ಟಾಪ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಟಾಪ್ನ ಹೀಗೆ ಉಲ್ಟಾ ಇಟ್ಕೊಂಡಿದ್ದೀನಿ. ಈ ಅಟ್ಯಾಚ್ಡ್ ಪೀಸ್ ಟಾಪ್ಗೆ ನಾನು ಹೀಗೆ ಹ್ಯಾಂಡ್ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಕಾಲರ್ನ ಹೀಗೆ ಇಟ್ಕೊಂಡು ಟಾಪ್ಗೆ ಅಟ್ಯಾಚ್ ಮಾಡ್ಕೋತೀನಿ.
ಸ್ಟಿಚ್ ಆಗೈತೆ. ಇವಾಗ ಇದನ್ನ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ ಮಾರ್ಜಿನ್ ಒಳಗಡೆ ಸೇರಿಸ್ಕೊಂಡು ಹೀಗೆ ಇಟ್ಕೊಂಡು ಇದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಈ ತರ ಕಾಣ್ಬೇಕು, ಈ ತರ ಬರೋ ಹಾಗೆ ನೋಡ್ಕೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ತರ ಕಾಲರ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಸೈಡ್ ಆಗಿದೆ, ನಂತರ ಇದು ಬ್ಯಾಕ್ ಸೈಡ್ ಆಗಿದೆ. ಈ ಬ್ಯಾಕ್ ಸೈಡ್ಗೆ ಹುಕ್ಸ್ ನ ಅಟ್ಯಾಚ್ ಮಾಡ್ಕೋತೀನಿ. ಈ ತರ ಕಾಲರ್ ಸ್ಟಿಚ್ ಆಗಿದೆ, ಜೊತೆಗೆ ನಾನು ಸ್ಲೀವ್ ನ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ಸೈಡ್ ಬರೋ ಹಾಗೆ ಬ್ಯಾಕ್ ಸೈಡ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಉಲ್ಟಾ ಸೈಡ್ಗೆ ಬರೋ ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಜೊತೆಗೆ ಸ್ಲೀವ್ ಬಾಟಮ್ ನ ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇದೇ ತರ ಈ ಕಡೆ ಸೈಡ್ ಸ್ಲೀವ್ ನ ಕೂಡ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಟಾಪ್ಗೆ ಸ್ಲೀವ್ ಅಟ್ಯಾಚ್ ಆಗಿದೆ, ಜೊತೆಗೆ ಬಾಟಮ್ ನ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಟಾಪ್ ನ ಹೀಗೆ ಉಲ್ಟಾ ಇಟ್ಕೊಂಡು ವೆಸ್ಟ್ ಹತ್ರ ಬಾಟಮ್ಗೆ ಅಟ್ಯಾಚ್ ಮಾಡ್ಕೋತೀನಿ. ನಂತರ ಈ ಕಡೆ ಟಾಪ್ಗೂ ಕೂಡ ಬಾಟಮ್ ನ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಟಾಪ್ಗೆ ಬಾಟಮ್ ಅಟ್ಯಾಚ್ ಆಗಿದೆ, ಜೊತೆಗೆ ನಾನು ಸೈಡ್ ನ ಕೂಡ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಇಟ್ಕೊಂಡು ಸ್ಲೀವ್ ಇಂದ ಬಾಟಮ್ ವರೆಗೂ ಸಹ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಸೈಡ್ ನ ಕೂಡ ನಾನು ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಇನ್ನು ಕೊನೆಯದಾಗಿ ನಾನು ಕುರ್ತಿ ಬಾಟಮ್ ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸೈಡ್ ಮತ್ತೆ ಬಾಟಮ್ ಸ್ಟಿಚ್ ಆಗಿದೆ. ಈ ತರ ನಾನು ಆಟ್ಲರ್ ನೆಕ್ ಕಾಟನ್ ಕುರ್ತಿನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ತರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದ್ರೂ ಟ್ರೈ ಮಾಡಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ವಿಡಿಯೋ ಬಂತು ಅಂತ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.